ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಇದು ಕಂಟಿನ್ಯೂವೇಷನ್ ಪಾರ್ಟ್. ಆಲ್ರೆಡಿ VTUದು ಆಪರೇಟಿಂಗ್ ಸಿಸ್ಟಮ್ನ DDCOದು ಕಂಪ್ಲೀಟ್ ಮಾಡಿದ್ದೇನೆ. ಆಪರೇಟಿಂಗ್ ಸಿಸ್ಟಮ್ನ ಫಸ್ಟ್ 2 ಮಾಡ್ಯೂಲ್ ಇದು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಇಂಪಾರ್ಟೆಂಟ್ ಇನ್ ದ ಸೆನ್ಸ್ ಲಾಸ್ಟ್ 3 ಇಯರ್ಸಲ್ಲಿ ರೆಗ್ಯುಲರಲ್ಲಿ ಮತ್ತು ನಿಮ್ಮ ಮೇಕಪ್ ಎಕ್ಸಾಮಲ್ಲಿ ಕೇಳಿದ ಕ್ವಶನ್ ಪ್ಲಸ್ ಮಾಡಲ್ ಪೇಪರಲ್ಲಿ ಕೇಳಿದ ಕ್ವಶನನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಪ್ಲಸ್ ಸೆಕೆಂಡ್ ಮಾಡ್ಯೂಲಿಂದ ಬರುವಂಥ ಪ್ರಾಬ್ಲಮ್ಸ್, ಅದರಲ್ಲಿ 2 ಟೈಪ್ಸ್ ಆಫ್ ಪ್ರಾಬ್ಲಮ್ ಇದೆ. 1 ಟೈಪ್ ಆಫ್ ಪ್ರಾಬ್ಲಮನ್ನು ಆಪರೇಟಿಂಗ್ ಸಿಸ್ಟಮಿಂದ ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅದು ಸ್ವಲ್ಪ ಲೆಂದಿ ಆಗಿದೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ, ಸರಿನಾ? ಸ್ವಲ್ಪ ಲೆಂದಿ ಆಗಿದೆ, 1 ಅವರ್ ಇದೆ. ಬಟ್ ಆದರೂ ಕೂಡ ಅದರಲ್ಲಿ ಕಂಪ್ಲೀಟ್ 3 ಪ್ರಾಬ್ಲಮನ್ನು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು, ಮಾಡಲ್ ಪೇಪರ್ಸಲ್ಲಿ ಆ ಟೈಪ್ ಇದು ಕ್ವಶನ್ ಯಾವುದೆಲ್ಲ ಬಂದಿದೆ ಎಲ್ಲದನ್ನು ಕವರ್ ಮಾಡಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಪ್ರಾಬ್ಲಮ್ ಇದೆ ಮಾಡ್ಯೂಲ್ 2 ಇಂದ, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಇದು ಬಂದುಬಿಟ್ಟು ಮಾಡ್ಯೂಲ್ 3. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡ್ತಾ ಇದ್ದೇನೆ. ಪ್ಲಸ್ ಯಾವುದು ಒಂದು ಪ್ರಾಬ್ಲಮ್ ಇದೆ, ಈ ಮಾಡ್ಯೂಲ್ ಇದು ಪ್ರಾಬ್ಲಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಅಲ್ಲಿಗೆ ನಿಮಗೆ ಮಾಡ್ಯೂಲ್ 2ದು ಪ್ರಾಬ್ಲಮ್ ಆಲ್ಮೋಸ್ಟ್ ಆಗುತ್ತೆ, ಬಟ್ ಇನ್ನೊಂದು ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೇನೆ. ಮಾಡ್ಯೂಲ್ 3ದು ಪ್ರಾಬ್ಲಮನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಸೊ ನೀವು ಏನು ಮಾಡ್ಬೋದು ಅಂತ ಕೇಳಿದರೆ, ಮಾಡ್ಯೂಲ್ 2, ಮಾಡ್ಯೂಲ್ 3 ಮತ್ತು ಮಾಡ್ಯೂಲ್ 5 ಇವು 3 ಮಾಡ್ಯೂಲಿಂದ ನೀವು ಪ್ರಾಬ್ಲಮ್ಸನ್ನು ನೋಡಿಕೊಂಡ್ರೆ, ಮಾಡ್ಯೂಲ್ 1 ಮತ್ತು ಮಾಡ್ಯೂಲ್ 4 ಜಾಸ್ತಿ ನೀವು ಯಾವುದಕ್ಕೆ ಥಿಯರಿಗೆ ಕಾನ್ಸಂಟ್ರೇಟ್ ಮಾಡ್ಬೋದು, ಸರಿನಾ? ಈವನ್ ಮಾಡ್ಯೂಲ್ 4 ಪ್ರಾಬ್ಲಮ್ ಈಸಿ ಇದೆ, ಬಟ್ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇನ್ ಕೇಸ್ ನಿಮ್ಗೆ ಮಾಡಬೇಕು ಅನಿಸಿದ್ರೆ ಮಾಡ್ಯೂಲ್ 4 ಕೂಡ ನಾನು ಮಾಡ್ತೇನೆ. ಓಕೆ, ಸೊ ಈ ವಿಡಿಯೋ ಮಾಡ್ಯೂಲ್ 3ದು ಇಂಪಾರ್ಟೆಂಟ್ ಕ್ವಶನ್ನು, ಪ್ಲಸ್ ಇದರ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ಯೂಲ್ 3ದು ನ್ಯೂಮರಿಕಲ್ ಇದೆಯಲ್ಲ ಅದನ್ನು ಅಪ್ಲೋಡ್ ಮಾಡ್ತೇನೆ. ಅದಾದಮೇಲೆ ಮಾಡ್ಯೂಲ್ 2ದು ಸೆಕೆಂಡ್ ಪಾರ್ಟ್ ಯಾವುದಂತ ಕೇಳಿದರೆ, ಈಗ 4 ಕಾಲಮ್ ಕೊಟ್ಟಿರ್ತಾರೆ, ಬರ್ಸ್ಟ್ ಟೈಮ್, ಅರಲ್ ಟೈಮು ಮತ್ತು ಪ್ರಯಾರಿಟಿ ಅಂತ. ಇದ್ರ ಮೇಲೆ ಪ್ರಾಸೆಸ್ಸು, ಅದ್ರ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ಇದೆ, ಅದನ್ನು ಕೂಡ ಸಾಲ್ವ್ ಮಾಡ್ತೇನೆ, ಸರಿನಾ? ದಯವಿಟ್ಟು ನಾನು ಹೇಳೋದು 2, 3 ಇನ್ ಕೇಸ್ 4 ಆದರೆ 4ಅಲ್ಲೂ ಕೂಡ ನ್ಯೂಮರಿಕಲ್ಸ್ ಮೇಲೆ ಇದು ಮಾಡಿ, ಕಾನ್ಸಂಟ್ರೇಟ್ ಮಾಡಿ. ಇಲ್ಲದೇ ಇದ್ದರೆ 2, 3, 5 ಇವು 3 ಈಸಿ ಇದೆ. ಆವಾಗ 1 ಮತ್ತು 4ಅಲ್ಲಿ ನೀವು ಥಿಯರಿನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು. ಯಾಕಂತ ಕೇಳಿದರೆ, ನಾನು ನೋಡಿದಾಗ ಸೆಕೆಂಡ್ ಮಾಡ್ಯೂಲಲ್ಲಿ ಆಲ್ಮೋಸ್ಟ್ ನಿಮ್ಗೆ ಏನು ಹೇಳ್ತಾರೆ, ಒಂದೇ 8 ಮಾರ್ಕ್ಸಿಗೆ ಕೇಳ್ತಾರೆ, ಅಥವಾ 12 ಅಥವಾ 14 ಮಾರ್ಕ್ಸಿಗೆ ಪ್ರಾಬ್ಲಮನ್ನು ಕೇಳ್ತಾರೆ. 8, 12, 14 ನನ್ನ ಪ್ರಕಾರ 12 ಮಾರ್ಕ್ಸಿಗೆ ಕೇಳ್ಬೋದು. ಇನ್ನು ಥರ್ಡ್ ಮಾಡ್ಯೂಲಲ್ಲಿ ನಾನು ನೋಡಿದಾಗ ಇದನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲ ಡೈರೆಕ್ಟ್ಲಿ 14 ಮಾರ್ಕ್ಸಿಗೆ ಕೇಳ್ತಾರೆ, ಆಯಿತಾ? ಸೊ ಆವಾಗ ಥಿಯರಿ ನೀವು ಜಾಸ್ತಿ ಓದಬೇಕಂತಿಲ್ಲ. ಇನ್ನು ನೋಡೋಣ, 4th ಮತ್ತು 5th ಮಾಡ್ಯೂಲ್ ನೋಡ್ತೇನೆ. 4th ಮಾಡ್ಯೂಲಲ್ಲಿ 8 ಮಾರ್ಕ್ಸಿಗೆ ಕೇಳಿದ್ದಾರೆ, ನೋಡಿ ಅದನ್ನು ಬೇಕಾದರೆ ನೀವು ಮಾಡ್ಬೋದು, ಸರಿನಾ? ಸೊ ಈ ವಿಡಿಯೋ ಬಂದುಬಿಟ್ಟು ಮಾಡ್ಯೂಲ್ 3ಇಂದ ಕರೆಕ್ಟ್ ಕೇಳ್ಕೊಳ್ಳಿ. ನೀವು ಮಾಡ್ಯೂಲ್ 3ಯಲ್ಲಿ ಕ್ವಶನ್ 5 ಅಟೆಂಡ್ ಮಾಡೋದಾದರೆ 5 ಮತ್ತು 6 ಮಾಡ್ಯೂಲ್ 3ಗಾಗಿರುತ್ತೆ. ಅದು ಗೊತ್ತಿದೆಯಲ್ಲ, 1 ಮತ್ತು 2 ಮಾಡ್ಯೂಲ್ 1ಇಂದ, 3 ಮತ್ತು 4 ಮಾಡ್ಯೂಲ್ 2ಇಂದ, 5 ಮತ್ತು 6 ಮಾಡ್ಯೂಲ್ 3ಇಂದ. ಈಗ ಮಾಡ್ಯೂಲ್ 3ಇಂದ ನೋಡಿದಾಗ ನಿಮಗೆ ಹೆಚ್ಚಿನ ಕ್ವಶನ್ ಪೇಪರಲ್ಲಿ ವಾಟ್ ಈಸ್ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್, ಡಿಸ್ಕಸ್ ದ 3 ರಿಕ್ವೈರ್ಮೆಂಟ್ ದ್ಯಾಟ್ ಸೊಲ್ಯೂಷನ್ ಟು ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಮಸ್ಟ್ ಸ್ಯಾಟಿಸ್ಫೈ. ಹೆಚ್ಚಿನ ಕ್ವಶನ್ ಪೇಪರಲ್ಲಿ ಇದನ್ನೇ ಕೇಳಿದ್ದಾರೆ. ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಬಂದರೆ ಅಥವಾ ಕ್ವಶನ್ ಬಂದರೆ ಇದನ್ನೇ ಕೇಳಿದ್ದಾರೆ. ಡಿಸ್ಕಸ್ ದ 3 ರಿಕ್ವೈರ್ಮೆಂಟ್ಸ್ ದ್ಯಾಟ್ ಅ ಸೊಲ್ಯೂಷನ್ ಟು ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಮಸ್ಟ್ ಸ್ಯಾಟಿಸ್ಫೈ. ಅದು ಬಿಟ್ಟರೆ ಎಕ್ಸ್ಪ್ಲೈನ್ ಪೀಟರ್ಸನ್ಸ್ ಸೊಲ್ಯೂಷನ್ ವಿತ್ ಆನ್ ಎಕ್ಸಾಂಪಲ್, ಇದನ್ನು ಕೇಳಿದ್ದಾರೆ. ತುಂಬ ಟೈಮ್ ಕೇಳಿದ್ದಾರೆ. ಇವೆರಡು ಕ್ವಶನ್ನ ತುಂಬ ಟೈಮ್ ಕೇಳಿದ್ದಾರೆ. ಇವೆರಡಲ್ಲ, ಇವು 3. ವಾಟ್ ಈಸ್ ಸೆಮಾಫೋರ್, ಡಿಸ್ಕಸ್ ಸೊಲ್ಯೂಷನ್ ಟು ದ ಕ್ಲಾಸಿಕಲ್ ಡೈನಿಂಗ್ ಫಿಲಾಸಫರ್ ಪ್ರಾಬ್ಲಮ್. ಈ ಕ್ಲಾಸಿಕಲ್ ಡೈನಿಂಗ್ ಫಿಲಾಸಫರ್ ಪ್ರಾಬ್ಲಮ್ ಇದೆ ನೋಡಿ, ತುಂಬ ಟೈಮ್ ಕೇಳಿದ್ದಾರೆ. ನೀವು ಇನ್ ಕೇಸ್ ಕ್ವಶನ್ ನಂಬರ್ 5ನ ಮಾಡೋದಾದರೆ ಇವು 3ಅನ್ನು ಎಟ್ ಎನಿ ಕಾಸ್ಟ್ ಬಿಡಲೇಬಾರ್ದು. ಇವು 3ರಲ್ಲಿ ಒಂದು 10 ಮಾರ್ಕ್ಸ್ ಪಕ್ಕ ಫಿಕ್ಸ್. ನೀವು 3ನ ಕಲ್ತ್ಕೊಂಡ್ರೆ 10 ಮಾರ್ಕ್ಸ್ ನೀವು ಪಕ್ಕ ಫಿಕ್ಸ್. 10 to 15ವರೆಗೂ ಹೋಗ್ಬೋದು, ಅಥವಾ 20ಗೂ ಕವರ್ ಆಗ್ಬೋದು, ಇಟ್ ಡಿಪೆಂಡ್ಸ್. ಒಂದು ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್, ಡಿಸ್ಕಸ್ ದ 3 ರಿಕ್ವೈರ್ಮೆಂಟ್ ಫಾರ್ ಅ ಸೊಲ್ಯೂಷನ್ ದಟ್ ಅ ಸೊಲ್ಯೂಷನ್ ಟು ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಮಸ್ಟ್ ಸ್ಯಾಟಿಸ್ಫೈ, ಅದೊಂದು. ಅದು ಬಿಟ್ಟರೆ ಪೀಟರ್ಸನ್ ಸೊಲ್ಯೂಷನ್ ವಿತ್ ಆನ್ ಎಕ್ಸಾಂಪಲ್. ಇಲ್ಲದಿದ್ದರೆ ವಾಟ್ ಈಸ್ ಸೆಮಾಫೋರ್, ಡಿಸ್ಕಸ್ ಸೊಲ್ಯೂಷನ್ ಟು ದ ಕ್ಲಾಸಿಕಲ್ ಡೈನಿಂಗ್ ಫಿಲಾಸಫರ್ಸ್ ಪ್ರಾಬ್ಲಮ್. ಇಲ್ಲದಿದ್ದರೆ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಇಂಪ್ಲಿಮೆಂಟೇಷನ್ ವಿತ್ ಸೆಮಾಫೋರ್. ಇದನ್ನು ಕೇಳಿದ್ದಾರೆ. ಸೆಮಾಫೋರಲ್ಲಿ ಕೇಳೋದಾದರೆ ಇವೆರಡರಲ್ಲಿ ಒಂದು ಕೇಳ್ತಾರೆ. ಇದಿಷ್ಟನ್ನು ಓದಿದರೆ ನಿಮಗೆ 10 to 15 ಫಾರ್ ಶೋರ್, 12 to 15 ಗ್ಯಾರಂಟಿ ಬರುತ್ತೆ, ನೀವು ಕ್ವಶನ್ ನಂಬರ್ 5ನ ಅಟೆಂಡ್ ಮಾಡೋದಾದರೆ. ಇನ್ನು ಅದರಲ್ಲಿ ಸಬ್ಬು ಕ್ವಶನ್ ಯಾವುದು ಬರ್ಬೋದು, ಡೆಡ್ ಲಾಕಿಂದನೂ ಬರ್ಬೋದು. ಒಂದು ಟೈಮ್ ಡೆಡ್ ಲಾಕಿಂದ ಬಂದಿದೆ. ವಾಟ್ ಆರ್ ಡೆಡ್ ಲಾಕ್, ಯಾವುದರಲ್ಲಿ ಕ್ವಶನ್ ನಂಬರ್ 5ಅಲ್ಲಿ ನಾನು ಹೇಳ್ತಾ ಇರೋದು, ವಾಟ್ ಆರ್ ಡೆಡ್ ಲಾಕ್, ಡಿಫೈನ್ ಡೆಡ್ ಲಾಕ್, ವಾಟ್ ಆರ್ ನೆಸಸರಿ ಕಂಡೀಷನ್ ಫಾರ್ ಡೆಡ್ ಲಾಕ್ ಟು ಅಕ್ಕರ್. ಅದು ಬಿಟ್ಟರೆ ಡಿಫರೆಂಟ್ ಮೆಥಡ್ಸ್ ಟು ರಿಕವರ್ ಫ್ರಮ್ ಡೆಡ್ ಲಾಕ್, ಇದಿಷ್ಟರಲ್ಲಿ ಒಂದು ಕೇಳ್ತಾರೆ. ಹೆಚ್ಚಿನ ಟೈಮಲ್ಲಿ ಇದನ್ನು ಕೇಳಿದ್ದಾರೆ, ವಾಟ್ ಆರ್ ದ ನೆಸಸರಿ ಕಂಡೀಷನ್ ಫಾರ್ ಡೆಡ್ ಲಾಕ್. ಬಟ್ ಈ ವರ್ಷ ಆಲ್ ಆಫ್ ಸಡನ್ ನಿಮಗೆ ಡಿಫರೆಂಟ್ ಮೆಥಡ್ಸ್ ಟು ರಿಕವರ್ ಫ್ರಮ್ ಡೆಡ್ ಲಾಕ್ ಅಂತ ಕೇಳಬಹುದು. ವಾಟ್ ಈ ಡಿಫೈನ್ ಡೆಡ್ ಲಾಕ್, ಮೆನ್ಷನ್ ದ ಡಿಫರೆಂಟ್ ಮೆಥಡ್ಸ್ ಟು ರಿಕವರ್ ಫ್ರಮ್ ಡೆಡ್ ಲಾಕ್ ಅಂತ ಕೇಳ್ಬೋದು. ಸೊ ಡೆಡ್ ಲಾಕ್ ಅಂತ ಹೇಳಿದಾಗ ದಯವಿಟ್ಟು ಇದಿಷ್ಟೂ ಕಲ್ತ್ಕೊಳ್ಳಿ. ವಾಟ್ ಆರ್ ದ ನೆಸಸರಿ ಕಂಡೀಷನ್ಸನ್ನು ಕಲ್ತ್ಕೊಳ್ಳಿ, ಪ್ಲಸ್ ಡಿಫರೆಂಟ್ ಮೆಥಡ್ಸ್ ಟು ರಿಕವರ್ ಫ್ರಮ್ ಡೆಡ್ ಲಾಕ್. ಓಕೆ, ಅದು ಬಿಟ್ಟರೆ ಎಕ್ಸ್ಪ್ಲೇನ್ ದ ಕ್ಲಾಸಿಕಲ್ ಬೌಂಡೆಡ್ ಬಫರ್ ಪ್ರಾಬ್ಲಮ್ ಫಾರ್ ಸಿಂಕ್ರೊನೈಸೇಷನ್, ಗಿವ್ ದ ಸೊಲ್ಯೂಷನ್. ಇದು 1 ಟೈಮ್ ಕೇಳಿದ್ದಾರೆ. ಪ್ಲಸ್ ಎಕ್ಸ್ಪ್ಲೇನ್ ದ ರೀಡರ್ ರೈಟರ್ಸ್ ಪ್ರಾಬ್ಲಮ್ಸ್ ಇನ್ ಡೀಟೇಲ್ 1 ಟೈಮ್ ಕೇಳಿದ್ದಾರೆ. ಇವೆರಡನ್ನೂ 1 ಟೈಮ್ ಕೇಳಿದ್ದಾರೆ. ಬಟ್ ಇದನ್ನು ಕಲೀಲೇಬೇಕು ನೀವು. ಯಾಕೆ ಕಲಿಬೇಕಂತ ನಾನು ಮುಂದೆ ಹೇಳ್ತೇನೆ. ಓಕೆ, ಸೊ ನೀವು ಕ್ವಶನ್ ನಂಬರ್ 5ನ ಮಾಡೋದಾದರೆ ಫಸ್ಟ್ ಇವು 3ಅನ್ನು ಕಂಪಲ್ಸರಿ ಮಾಡಲೇಬೇಕು. ಒಂದು 10 to 15 ಅಥವಾ 12 to 15 ಇವು 3ರಲ್ಲಿ 100% ಬರುತ್ತೆ.
ವಾಟ್ ಈಸ್ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್, ಡಿಸ್ಕಸ್ ದ 3 ರಿಕ್ವೈರ್ಮೆಂಟ್ಸ್ ದಟ್ ದ ಸೊಲ್ಯೂಷನ್ ಟು ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ ಮಸ್ಟ್ ಸ್ಯಾಟಿಸ್ಫೈ, ಎಕ್ಸ್ಪ್ಲೇನ್ ಪೀಟರ್ಸನ್ ಸೊಲ್ಯೂಷನ್ ವಿತ್ ಆನ್ ಎಕ್ಸಾಂಪಲ್. ಇದನ್ನು ಇಷ್ಟು ಕೇಳಿದರೆ 8 ಮಾರ್ಕ್ಸಿಗೆ ಕೇಳ್ತಾರೆ. ಅದ್ರ ಜೊತೆ ವಾಟ್ ಈಸ್ ಸೆಮಾಫೋರ್, ಡಿಸ್ಕಸ್ ದ ಸೊಲ್ಯೂಷನ್ ಟು ದ ಕ್ಲಾಸಿಕಲ್ ಡೈನಿಂಗ್ ಫಿಲಾಸಫರ್ ಪ್ರಾಬ್ಲಮ್, ಅಥವಾ ವಾಟ್ ಈಸ್ ಸೆಮಾಫೋರ್, ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಇಂಪ್ಲಿಮೆಂಟೇಷನ್ ವಿತ್ ಸೆಮಾಫೋರ್ 6 ಮಾರ್ಕ್ಸಿಗೆ ಕೇಳ್ತಾರೆ. ಆವಾಗ 8 + 6 14 ಬರ್ಬೋದು. ಓಕೆ, 12 to 15 ಮಾರ್ಕ್ಸ್ವರೆಗೆ ಪಕ್ಕ ಬರುತ್ತೆ ಇವು 3 ಕ್ವಶನಲ್ಲಿ, ಸರಿನಾ. ಅದಾದಮೇಲೆ ಇದರಲ್ಲಿ ಹೆಚ್ಚಿನ ಟೈಮ್ ಇವೆರಡರಲ್ಲಿ ಕೇಳಿದ್ದಾರೆ. ಡೆಡ್ ಲಾಕ್ ಈ ಕ್ವಶನ್ ನಂಬರ್ 5 ಕೇಳಿಲ್ಲ, ಬಟ್ ಆಲ್ ಆಫ್ ಸಡನ್ ಕೇಳಿದ್ರು ಕೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲ ಸರ್ ನಾನು ಕ್ವಶನ್ ನಂಬರ್ 5 ತುಂಬ ಥಿಯರಿ ಇದೆ, ನಾನು ಮಾಡ್ಯೂಲ್ 3 ಪ್ರಾಬ್ಲಮ್ಮೇ ಮಾಡ್ತೇನಂತಾದರೆ ಒಂದೇ ಪ್ರಾಬ್ಲಮ್ ಇರೋದು, ಅದು ಬ್ಯಾಂಕರ್ಸ್ ಅಲ್ಗೋರಿದಮ್. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೇನೆ ನಾನು. ಯಾವ್ಯಾವ ಪ್ರಾಬ್ಲಮ್ ಕೇಳಿದ್ದಾರೆ ನಿಮ್ಮ ಕ್ವಶನ್ ಪೇಪರಲ್ಲಿ, ಮಾಡಲ್ ಕ್ವಶನ್ ಪೇಪರಲ್ಲಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ, ಪ್ಲಸ್ ನಿಮ್ಮ ಇದರಲ್ಲಿ ಮೇಕಪ್ ಎಕ್ಸಾಮಲ್ಲಿ ಅದರದ್ದು ಪ್ರಾಬ್ಲಮ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಸ್ವಲ್ಪ ಲೆಂದಿ ಇರುತ್ತೆ, ಬಟ್ ಎಲ್ಲದೂ ಕವರ್ ಆಗಿರುತ್ತೆ. ನಿಮ್ಮ ಕಂಪ್ಲೀಟ್ ಮಾಡಲ್ ಕ್ವಶನ್ ಪೇಪರಿಂದ ಪ್ರೀವಿಯಸ್ ಇಯರಿಂದ ಎಲ್ಲದು ಅರೌಂಡ್ 45 ಮಿನಿಟ್ಸು ಆಗ್ಬೋದು, ಅಪ್ ಟು 1 ಅವರ್ ಆಗ್ಬೋದು. ಬಟ್ 1 ಅವರಲ್ಲಿ ನೀವು 10 to 14 ಮಾರ್ಕ್ಸನ್ನು ಕಲೆಕ್ಟ್ ಮಾಡ್ಬೋದು, ಸರಿನಾ. ಸೊ ಅದಕ್ಕೆ ನಾನು ತುಂಬ ಸ್ಟೂಡೆಂಟ್ಸ್ಗಳು ಮಾಡೋದು ಹಾಗೆ, 1 ಅವರ್ ವೀಡಿಯೋ ಯಾರು ನೋಡ್ತಾರೆ, ಬಟ್ 1 ಅವರಲ್ಲಿ ಪೂರ್ತಿ ಎಲ್ಲದು ಕವರ್ ಆಗಿರುತ್ತೆ. ಓಕೆ, ಹಿಂದಿಂದು ಕೂಡ 1 ಅವರ್ ಇದೆ, ಅದರಲ್ಲಿ ನಿಮಗೆ FCFS ಇದೆ, ರೌಂಡ್ ರಾಬಿನ್ ಇದೆ, SJF ಇದೆ, ಪ್ರಯಾರಿಟಿ ಇದೆ, ರೌಂಡ್ ರಾಬಿನ್ ಪ್ರಯಾರಿಟಿ ಮತ್ತು ಪ್ರಯಾರಿಟಿ ಸ್ಕೆಡ್ಯೂಲಿಂಗ್ ಆಯಿತು, ರೌಂಡ್ ರಾಬಿನ್ SJF, ರೌಂಡ್ ರಾಬಿನು, SJF, ಫಸ್ಟ್ ಕಮ್ ಫಸ್ಟ್ ಸರ್ವ್, ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಅದರಲ್ಲಿ ಕವರ್ ಮಾಡಿದ್ದೇನೆ. ನೀವು ಅದು ಒಂದು ವೀಡಿಯೋ ನೋಡಿದರೆ ಎಲ್ಲದೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಪ್ರಿಎಂಟಿವ್, ನಾನ್ ಪ್ರಿಎಂಟಿವ್, SJF ಅಥವಾ ಪ್ರಯಾರಿಟಿಯಲ್ಲಿ ಬೈ ಡಿಫಾಲ್ಟ್ ಪ್ರಯಾರಿಟಿ ಅಂತ ಕೇಳಿದರೆ ನಾನ್ ಪ್ರಿಎಂಟಿವ್ ಆಗುತ್ತೆ, ಅದು ಗೊತ್ತಾಗುತ್ತೆ. ರೌಂಡ್ ರಾಬಿನ್ ಗೊತ್ತಾಗುತ್ತೆ, FCFS ಗೊತ್ತಾಗುತ್ತೆ. ತುಂಬ ಇಂಪಾರ್ಟೆಂಟ್ ಅದು ನಿಮಗೆ ಕಂಪ್ಲೀಟ್ ಎಲ್ಲದು. ನೀವು ಯಾವುದೇ ಪ್ರಾಬ್ಲಮ್ ಅಂದರೂ ಮಾಡ್ಬೋದು, ಆ ಥರದನ್ನು ಹೇಳಿಕೊಟ್ಟಿದ್ದೇನೆ. ಸೊ ಅದನ್ನು ವಾಚ್ ಮಾಡಿ. ಓಕೆ, ಸೊ ಇದು ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಬ್ಯಾಂಕರ್ಸ್ ಪ್ರಾಬ್ಲಮನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ. ಈಗ ನೀವು ಬ್ಯಾಂಕರ್ಸ್ ಅಲ್ಗೋರಿದಮ್ನ ಇದರಲ್ಲಿ ಪ್ರಾಬ್ಲಮನ್ನು ಕೇಳಿದರೆ ಅವ್ರು 100% ಕೇಳೋದು ಎಷ್ಟು ಮಾರ್ಕ್ಸಿಗೆ ಕೇಳಿದರೆ ಇದರ 10 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲ 14 ಮಾರ್ಕ್ಸಿಗೆ ಕೇಳ್ತಾರೆ. ಹೆಚ್ಚಿನ ಕ್ವಶನ್ ಪೇಪರಲ್ಲಿ 14 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಹೆಚ್ಚಿನ ಕ್ವಶನ್ ಪೇಪರಲ್ಲಿ 14 ಮಾರ್ಕ್ಸಿಗೆ ಕೇಳಿದ್ದಾರೆ. ಈ 14 ಮಾರ್ಕ್ಸಿಗೆ ಇನ್ ಕೇಸ್ ನಿಮಗೆ ಬ್ಯಾಂಕರ್ಸ್ ಅಲ್ಗೋರಿದಮ್ ಕೇಳಿದರೆ ನಿಮ್ಗೆ ಅದರಲ್ಲಿ ಸಬ್ ಕ್ವಶನ್ ಯಾವುದು ಬರ್ಬೋದು ಗೊತ್ತುಂಟಾ? ಒಂದೇ ಡಿಫೈನ್ ಡೆಡ್ ಲಾಕ್, ವಾಟ್ ಆರ್ ದ ನೆಸಸರಿ ಕಂಡೀಷನ್ಸ್ ಫಾರ್ ಡೆಡ್ ಲಾಕ್. ಈ ಡೆಡ್ ಲಾಕನ್ನು ಇಲ್ಲೂ ಕೇಳಿದ್ದಾರೆ, ಕ್ವಶನ್ ನಂಬರ್ 6 ಕೇಳಿದ್ದಾರೆ. 5 ಒಂದೇ ಟೈಮ್ ಕೇಳಿದ್ದು, 6 ತುಂಬ ಟೈಮ್ ಕೇಳಿದ್ದಾರೆ. ಡಿಫೈನ್ ಡೆಡ್ ಲಾಕ್ ಇದನ್ನು ವಾಟ್ ಆರ್ ದ ನೆಸಸರಿ ಕಂಡೀಷನ್ ಫಾರ್ ಡೆಡ್ ಲಾಕ್ ತುಂಬ ಟೈಮ್ ಕೇಳಿದ್ದಾರೆ. ಯಾಕಂದರೆ ಅಲ್ಲಿ 14 ಮಾರ್ಕ್ಸಿಗೆ ಪ್ರಾಬ್ಲಮ್ ಕೇಳಿದರೆ ಇಲ್ಲಿ 6 ಮಾರ್ಕ್ಸಿಗೆ ಅವ್ರಿಗೆ ಕೇಳಬೇಕಾಗಿದ್ದಿದೆ, ಮತ್ತು ಬೇರೆ ಆಪ್ಷನ್ ಇಲ್ಲ. ಓಕೆ, ವಾಟ್ ಈಸ್ ಡೆಡ್ ಲಾಕ್, ವಾಟ್ ಆರ್ ದ ನೆಸಸರಿ ಕಂಡೀಷನ್ ಫಾರ್ ಡೆಡ್ ಲಾಕ್ ಟು ಅಕ್ಕರ್, ಅಥವಾ ವಾಟ್ ಈಸ್ ಡೆಡ್ ಲಾಕ್, ಡಿಫರೆಂಟ್ ಮೆಥಡ್ಸ್ ಟು ರಿಕವರ್ ಫ್ರಮ್ ಡೆಡ್ ಲಾಕ್. ಇದನ್ನು ಕಲ್ತ್ಕೊಂಡಿರಿ ದಯವಿಟ್ಟು. ಓಕೆ, ಇನ್ ಕೇಸ್ ಅಲ್ಲಿ 14 ಮಾರ್ಕ್ಸಿಗೆ ಕೇಳಿದರೆ ಇದನ್ನು 6 ಮಾರ್ಕ್ಸಿಗೆ ಕೇಳ್ಬೋದು. ಅಥವಾ ಇನ್ ಕೇಸ್ ಅದನ್ನು 10 ಮಾರ್ಕ್ಸಿಗೆ ಕೇಳಿದರೆ, ಆ ಪ್ರಾಬ್ಲಮನ್ನು 10 ಮಾರ್ಕ್ಸಿಗೆ ಕೇಳಿದರೆ ಇಲ್ಲಿ ನಿಮಗೆ ಡಿಫೈನ್ ಡೆಡ್ ಲಾಕ್, ವಾಟ್ ಆರ್ ದ ನೆಸಸರಿ ಕಂಡೀಷನ್ ಫಾರ್ ಡೆಡ್ ಲಾಕ್, ಅಥವಾ ಡಿಫೈನ್ ಡೆಡ್ ಲಾಕ್, ಡಿಫರೆಂಟ್ ಮೆಥಡ್ಸ್ ಟು ರಿಕವರ್ ಫ್ರಮ್ ಡೆಡ್ ಲಾಕ್ 6 ಮಾರ್ಕ್ಸಿಗೆ ಕೇಳಿ 16 ಆಯಿತು. 4 ಮಾರ್ಕ್ಸಿಗೆ ಪೀಟರ್ಸನ್ ಸೊಲ್ಯೂಷನನ್ನು ಕೇಳ್ಬೋದು, ಎಕ್ಸ್ಪ್ಲೈನ್ ಪೀಟರ್ಸನ್ ಸೊಲ್ಯೂಷನ್ ಅಂತ ಕೇಳ್ಬೋದು. ಓಕೆ, ಇನ್ ಕೇಸಲ್ಲಿ 10 ಮಾರ್ಕ್ಸಿಗೆ ಕೇಳಿದರೆ ಇದನ್ನು 6ಗೆ ಕೇಳಿ 4 ಮಾರ್ಕ್ಸಿಗೆ ಪೀಟರ್ಸನ್ ಸೊಲ್ಯೂಷನ್ ಕೇಳ್ಬೋದು. ಅಥವಾ ಅದನ್ನು 14ಗೆ ಕೇಳಿದರೆ 6 ಮಾರ್ಕ್ಸಿಗೆ ಡೈರೆಕ್ಟ್ ಇದನ್ನು ಕೇಳ್ಬೋದು. ಓಕೆ, ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ದಯವಿಟ್ಟು ಡೆಡ್ ಲಾಕನ್ನು ಎಲ್ಲದೂ ಕಲ್ತ್ಕೊಳ್ಳಿ. ಡಿಫೈನ್ ಡೆಡ್ ಲಾಕ್, ನೆಸಸರಿ ಕಂಡೀಷನ್, ಡಿಫರೆಂಟ್ ಮೆಥಡ್ಸ್ ಟು ರಿಕವರ್ ಫ್ರಮ್ ಡೆಡ್ ಲಾಕ್. ಅದ್ರ ಜೊತೆ ನಾನು ನಿಮ್ಗೆ ಹೇಳೋದು ಪೀಟರ್ಸನ್ ಸೊಲ್ಯೂಷನನ್ನು ಕಲ್ತ್ಕೊಳ್ಳಿ. ಯಾಕಂದರೆ ಇಲ್ಲಿ ಅದು 10 ಕೇಳಿ ಇದು 6 ಕೇಳಿದರೆ 4 ಮಾರ್ಕ್ಸಿಗೆ ಇದನ್ನು ಕೇಳಲಿಕ್ಕೆ ಆಗೋದಿಲ್ಲ. ಡೈನಿಂಗ್ ಫಿಲಾಸಫರ್ ಪ್ರಾಬ್ಲಮನ್ನು 4 ಮಾರ್ಕ್ಸಿಗೆ ಕೇಳಲಿಕ್ಕೆ ಆಗೋದಿಲ್ಲ. ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮಲ್ಲಿ ಕೇಳಿದ್ದಿದೇ ಇಲ್ಲ. ಅವ್ರಿಗೆ ಇರೋ ಚಾನ್ಸ್ ಒಂದು ಡೆಡ್ ಲಾಕಿಂದ ಕೇಳಬೇಕು, ಅಥವಾ ಎಕ್ಸ್ಪ್ಲೈನ್ ಪೀಟರ್ಸನ್ ಸೊಲ್ಯೂಷನ್ನೇ ಕೇಳಬೇಕು. ಯಾಕಂದರೆ ಕ್ರಿಟಿಕಲ್ ಸೆಕ್ಷನ್ನ ಇಲ್ಲಿ ಕ್ವಶನ್ ನಂಬರ್ 6 ಕೇಳಿದ್ದಿಲ್ಲ, ಆ್ಯಂಡ್ ಇದು 4 ಮಾರ್ಕ್ಸಿಗೆ ಕೇಳಲಿಕ್ಕೆ ಆಗೋದಿಲ್ಲ. ಅದು ವರ್ಸ್ಟ್ ಕೇಸು. ಅದು 10 ಮಾರ್ಕ್ಸಿಗೆ ಕೇಳಿ ಪೀಟರ್ಸನ್ ಪ್ರಾಬ್ಲಮ್ 10 ಮಾರ್ಕ್ಸಿಗೆ ಕೇಳಿದರೆ ಅದು ವರ್ಸ್ಟ್ ಕೇಸ್, ಅದು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ವಾಟ್ ಈಸ್ ಸೆಮಾಫೋರ್, ಡಿಸ್ಕಸ್ ದ ಸೊಲ್ಯೂಷನ್ ಟು ದ ಕ್ಲಾಸಿಕಲ್ ಡೈನಿಂಗ್ ಫಿಲಾಸಫರ್ ಪ್ರಾಬ್ಲಮ್ ಅಂತ 10 ಮಾರ್ಕ್ಸಿಗೆ ತುಂಬ ರೇರ್ ಕೇಳೋದಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಅದು 10 ಮಾರ್ಕ್ಸಿಗೆ ಕೇಳಿದರೆ 6 ಮಾರ್ಕ್ಸ್ ಇದರಿಂದ ಕೊಡ್ತಾರೆ, 4 ಮಾರ್ಕ್ಸ್ ಇದರಿಂದ ಕೊಡ್ತಾರೆ. ಅಥವಾ ಕಂಪ್ಲೀಟ್ 10 ಮಾರ್ಕ್ಸ್ ಇದಿಷ್ಟು ಕ್ವಶನ್ ಕೇಳ್ಬೋದು ಡೆಡ್ ಲಾಕಿಂದ, ಅದಕ್ಕೆ 3 ಕೇಳ್ಕೊಳ್ಳಿ. ಅಥವಾ ಅದನ್ನು 14 ಮಾರ್ಕ್ಸಿಗೆ ಕೇಳಿ ಇಲ್ಲಿವರೆಗೆ 6 ಕೇಳ್ಬೋದು, ಅಥವಾ ಇದು ಪ್ಲಸ್ ಇದ್ರ ಕಾಂಬಿನೇಷನ್ 6 ಕೇಳ್ಬೋದು 40 ಮಾರ್ಕ್ಸಿಗೆ ಕೇಳಿದರೆ. ಇಲ್ಲದೇ ಇದ್ದರೆ ಅದನ್ನು 10 ಮಾರ್ಕ್ಸಿಗೆ ಕೇಳಿದರೆ ಇದನ್ನು 6 ಪ್ಲಸ್ ಇದನ್ನು 4 ಕೇಳ್ಬೋದು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದು, ನೀವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡೋದಾದರೆ ಡೆಡ್ ಲಾಕನ್ನು ಕಂಪ್ಲೀಟ್ ಕಲ್ತ್ಕೊಳ್ಳಿ, ಪರ್ಫೆಕ್ಟ್ ಕಲ್ತ್ಕೊಳ್ಳಿ. ವಾಟ್ ಆರ್ ದ ನೆಸಸರಿ ಕಂಡೀಷನ್ ಫಾರ್ ಡೆಡ್ ಲಾಕ್, ಅಥವಾ ಡಿಫರೆಂಟ್ ಮೆಥಡ್ಸ್ ಟು ರಿಕವರ್ ಫ್ರಮ್ ಡೆಡ್ ಲಾಕ್, ಅದ್ರ ಜೊತೆ ಪೀಟರ್ಸನ್ ಸೊಲ್ಯೂಷನ್ನು ದಯವಿಟ್ಟು ಕಲ್ತ್ಕೊಂಡಿರಿ. ಓಕೆ, ಸೊ ಇದಿಷ್ಟು ಆಗಿದೆ. ಓಕೆ, ನಿಮ್ಮ ಡಿಪೆಂಡ್ ಆಗಿರುತ್ತೆ. ಇಲ್ಲ ನನಗೆ ಪ್ರಾಬ್ಲಮ್ ಬಗ್ಗೆ ಅಷ್ಟು ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ಇದನ್ನೇ ಮಾಡ್ತೇನೆ ಅಂದರೆ ಇವು ಮೂರನ್ನ 100% ಕಂಪಲ್ಸರಿ ಮಾಡಲೇಬೇಕು. 3 ಅಲ್ಲ, ಇದಿಷ್ಟೂ ಮಾಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಇದು ಪ್ರಾಬ್ಲಮ್ ಮಾಡೋದಿಲ್ಲ ಅಂದರೆ ಇದಿಷ್ಟೂ ಮಾಡಲೇಬೇಕು. ಯಾಕಂದರೆ ನೀವು 15+ ಬೇಕು ಅಂತಿದ್ರೆ ಮಾಡಲೇಬೇಕಾಗತ್ತೆ, ಸರಿನಾ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದ್ರದ್ದು ಇದಿದೆಯಲ್ಲ
ಮಾಡ್ಯೂಲ್ 3ಇಂದ ಬ್ಯಾಂಕರ್ಸ್ ಅಲ್ಗೋರಿದಮ್ದು ಪ್ರಾಬ್ಲಮನ್ನು ಅಪ್ಲೋಡ್ ಮಾಡ್ತೇನೆ, ನ್ಯೂಮರಿಕಲ್ಸ್ ವಿತ್ ಸೊಲ್ಯೂಷನ್ ಅಪ್ಲೋಡ್ ಮಾಡ್ತೇನೆ. ಓಕೆ, ಸೊ ನಿಮ್ಗೆ ಈ ಚಾನಲಿಂದ ಯೂಸ್ಫುಲ್ ಆಗ್ತಾ ಇದ್ದರೆ, ನಿಮ್ಗೆ ಈ ಕಂಟೆಂಟ್ ಅನ್ನೋದು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇಲ್ಲಿ ಕೊಡ್ತಾ ಇರೋ ಎಲ್ಲ ಪ್ರಾಬ್ಲಮ್ಸ್ಗಳು ಅಥವಾ ಕ್ವಶನ್ಸ್ಗಳು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, 3 ಇಯರ್ಸ್ ಕ್ವಶನ್ ಪೇಪರ್ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರಿಂದ ನೋಡ್ತಾ ಇರೋದು. ರಿಪೀಟೆಡ್ ಕ್ವಶನ್ಸನ್ನು ತೆಗೆದಾಕ್ತಾ ಇದ್ದೇನೆ, ಪ್ಲಸ್ ಒನ್ ಟೈಮ್ ಒಕ್ಕರ್ ಆಗಿದ್ದನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಒನ್ ಟೈಮ್ ಒಕ್ಕರ್ ಆಗಿರೋದನ್ನು ಓದ್ಕೊಳ್ಳಿ. ಯಾಕಂತ ಕೇಳಿದ್ರೆ ಅವ್ರು ಹಿಂಟ್ ಕೊಡ್ತಾ ಇರ್ತಾರೆ, ಈ ಟೈಮ್ ಲಾಸ್ಟ್ ಟೈಮ್ ಒಕ್ಕರ್ ಆಗಿರೋದು ನೆಕ್ಸ್ಟ್ ಟೈಮ್ ಬರ್ಬೋದು ನಿಮಗೆ. ಆ ಟಾಪಿಕ್ ಮೇಲೆ 100% ಕೇಳ್ತಾರೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಇದ್ರದ್ದು ಇದಾಗ್ತಾನೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಆಲ್ರೆಡಿ ಫಸ್ಟು ಇದ್ರದ್ದು ಇಂಪಾರ್ಟೆಂಟ್ ಹಾಕಿದ್ದೇನೆ, ಸೆಕೆಂಡ್ ಇದ್ರದ್ದು ಇಂಪಾರ್ಟೆಂಟ್ ಹಾಕಿದ್ದೇನೆ, ನ್ಯೂಮರಿಕಲ್ ಪಾರ್ಟ್ 1 ಹಾಕಿದ್ದೇನೆ. ನೋಡದೇ ಇದ್ದವ್ರು ವಾಚ್ ಮಾಡಿ. ಅದೇ ರೀತಿ ಮ್ಯಾಥ್ಸ್ ಇದು ಒಂದು 4 ಕ್ವಶನ್ ಪೇಪರ್ಸ್ ಇದು, ಇನ್ಕ್ಲೂಡ್ ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ 3 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ್ದನ್ನು PDF ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯಾರ್ಯಾರು ಈ ಚಾನಲ್ಗೆ ಹೊಸಬರಾಗಿದ್ದು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಸಿಗುತ್ತೆ ನಿಮಗೆ. ಸರಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. Until that, love you all. Bye bye. Take care, students.